ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಇವತ್ತು ದಿಢೀರ್ ಅಂತ ಮಾಡುವಂತಹ ಪಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಬಾಕ್ಸ್ಗಳಿಗೆ ಮಾಡಿಕೊಡ್ಬೋದು, ಸ್ಕೂಲ್ಗೆ ತುಂಬ ಚೆನ್ನಾಗಿರುತ್ತೆ. ತಿಂಡಿಗೆ ಉದ್ದಿನಬೇಳೆ ಬೇಕಾಗಿಲ್ಲ, ಹಿಂದಿನ ದಿನ ನೆನೆಸೋ ಅಷ್ಟಿಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ಮಾಡ್ಕೊಂಬಿಡ್ಬೋದು. ಇವಾಗ ನೋಡಿರಿ, ಇಲ್ಲಿ ನಾನು ಚಿರೋಟಿ ರವೆ ತೊಗೊತಾ ಇದ್ದೀನಿ. 1.5 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಿಗೆ. ಇದಕ್ಕೆ 1 ಕಪ್ ಆಗಷ್ಟು ಮೊಸರು, ಹುಳಿ ಇದ್ದರೂ ಪರವಾಗಿಲ್ಲ, ಫ್ರೆಶ್ ಆಗಿದ್ರೂ ತೊಂದರೆ ಇಲ್ಲ, ಹಾಕೋಬೋದು. ಅದಕ್ಕೊಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ರವೆಯನ್ನು ಮೊಸರಿನಲ್ಲಿ ಕಲಸಿ ಇಟ್ಕೋಬೇಕು. ಒಂದು 20 ನಿಮಿಷದಿಂದ ಅರ್ಧ ಗಂಟೆ ನೆಂದರೆ ಸಾಕಾಗುತ್ತೆ ರವೆ. ಈಗ ಒಂದು ಸ್ವಲ್ಪ ಕಾಯಿ ತುರಿ ಇತ್ತು, ಅದಕ್ಕೇ ಸ್ವಲ್ಪ ಕಡಲೆ ಬೀಜನ ಹುರಿದು ಹಾಕಿದ್ದೀನಿ, ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ ಇಂಗು, ಇದಿಷ್ಟು ಹಾಕ್ಕೊಂಡು ಚಟ್ನಿ ಪ್ರಿಪೇರ್ ಮಾಡಿಬಿಡೋಣ. ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಚಟ್ನಿ. ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊಂಡ್ರೆ ರುಚಿಯಾಗಿರುತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣಂತೆ. ಸ್ವಲ್ಪ ಎಣ್ಣೆ ಕಾಯಿಲಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಚಟ್ನಿಗೆ ತೆಕ್ಕೊಂಡ್ಬಿಟ್ಟು, ಆಮೇಲೆ ಇದಕ್ಕೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಷ್ಟೇ, 1 ಅಥವಾ 2, ಮಕ್ಕಳು ತಿನ್ನೋದಾದರೆ ನೋಡ್ಕೊಂಡು ಹಾಕ್ಕೊಳ್ರಿ. ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು. ಮತ್ತು ಇದಕ್ಕೆ ಒಂದು ಸಣ್ಣದಾದಂಥ ಕ್ಯಾರೆಟ್ ಹಾಕಿದ್ದೀನಿ. ನೀವು ಈರುಳ್ಳಿ ತಿನ್ನೋರು ಈರುಳ್ಳಿ ಸಹ ಹಾಕೋಬೋದು. ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ, ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಒಗ್ಗರಣೆನೂ ಕೊಟ್ಟಾಯಿತು. ಈಗ ರವೆನೂ ಚೆನ್ನಾಗಿ ನೆಂದಿದೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಟೈಮ್ ಇಲ್ಲ ಅಂದರೆ ಒಂದು 20 ನಿಮಿಷ ಬಿಟ್ರೂ ಸಾಕಾಗುತ್ತೆ. ಚಿರೋಟಿ ರವೆ ಅಲ್ವಾ, ಬೇಗ ನೆನೆಯುತ್ತೆ. ಈಗ ಇನ್ನೊಂದಷ್ಟು ನೀರನ್ನು ಹಾಕೋಣ. ಸ್ವಲ್ಪ ಗಟ್ಟಿಯಾಗಿರುತ್ತದು ರವೆ ಎಲ್ಲ ನೆಂದ ಮೇಲೆ. ಸ್ವಲ್ಪ ನಿಮಗೆ ನೋಡ್ಕೊಳ್ರಿ ಎಷ್ಟು ಹದಕ್ಕೆ ಬೇಕು ಅಂತ ನೋಡಿಕೊಂಡು ಪಡ್ಡು ಹಾಕೋದಕ್ಕೆ ನಮಗೆ ಹಿಟ್ಟು ಆ ಥರ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ನಾವು ಕ್ಯಾರೆಟು ಎಲ್ಲ ಒಗ್ಗರಣೆ ಮಾಡ್ಕೊಂಡ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋದು. ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ರಿ. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಪಡ್ಡನ್ನು ಹಾಕ್ಕೊಳ್ಳೋದು ಅಷ್ಟೇ. ಸ್ವಲ್ಪ ರವೆ ಒಂದೇ ನೆಂದರೆ ಸಾಕು ಸ್ನೇಹಿತರೆ, ಇನ್ನೇನು ಕಾಯೋ ಅಷ್ಟಿಲ್ಲ. ತುಂಬ ಚೆನ್ನಾಗಿ ಕೆಂಪಗೆ ಗರಿಗರಿಯಾಗಿ ಹಗುರವಾಗಿ ಬರುತ್ತೆ. ನಿಮಗೆ ಬೇಕಿದ್ದರೆ ಒಂದು ಸ್ವಲ್ಪ ಸೋಡಾ ಪುಡಿ ಅಥವಾ ಈನೋ ಏನಾದರೂ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿರಿ, ಹೆಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂಚೂರು ಹಿಟ್ಟನ್ನು ಹಾಕಿ ಫಸ್ಟ್ಗೆ ತೆಗೆದುಬಿಡೋಣ. ನಾನು ಹೀಗೆ ಮಾಡಿಯೇ ಎಲ್ಲನೂ ಮಾಡೋದು. ಚಪಾತಿ, ಪೂರಿ ಏನು ಮಾಡಿದ್ರು ಅಷ್ಟೇ, ಸ್ವಲ್ಪ ಮುಂಚೆ ಹಾಕಿ ತೆಗೆದುಬಿಟ್ಟು ಆಮೇಲೆ ನಾವು ತಿನ್ನೋದಕ್ಕೆ ಮಾಡ್ಕೊಳ್ಳೋದು. ಈಗ ಒಂದೊಂದೇ ಚಮಚನ ಎಲ್ಲ ಪಡ್ಡು ಹಂಚಿಗೆ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗೆ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹಗುರವಾಗಿ ಆಗುತ್ತೆ. ತುಂಬ ರುಚಿಯಾಗೂ ಇರುತ್ತೆ, ಬೇಗನೆ ಮಾಡ್ಕೋಬೋದು. ಒಂದೊಂದು ಸಲ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಕೇಳ್ತಾ ಇರ್ತಾರಲ್ವ ಪಡ್ಡು ಮಾಡು ಅಂತ. ಆವಾಗ ಉದ್ದಿನಬೇಳೆ ನೆನೆಸಿಲ್ಲ, ಆ ಚಿಂತೆನೇ ಬೇಡ, ಆರಾಮಾಗಿ ರವೆ ಹಾಕಿ ನೀವು ಮಾಡ್ಕೋಬೋದು. ಮತ್ತು ಚಾತುರ್ಮಾಸದ ಅಡುಗೆಗಳನ್ನು ಹಾಕ್ತೀನಿ ಅಂತ ಹೇಳಿದ್ದೆ, ಮೊನ್ನೆ ದ್ವಾದಶಿ ವಿಡಿಯೋದಲ್ಲಿ ತೋರಿಸಿದ್ದೆ. ಕಡಲೆಬೇಳೆ ಬರೋದಿಲ್ಲ ಜೈತೀರ್ಥರ ಆರಾಧನೆ ತನಕ ಅಂತ ಹೇಳಿದ್ರಿ. ನನಗೂ ಗೊತ್ತಿರಲಿಲ್ಲ. ಕೆಲವೊಬ್ಬರನ್ನ ಕೇಳಿದ್ದೆ, ಬರುತ್ತೆ ಅಂತ ಹೇಳಿದರು. ಮೋಸ್ಟ್ಲಿ ಮಠದಲ್ಲಿ ತಿನ್ನೋದಿಲ್ಲ ಅನಿಸುತ್ತೆ. ಮನೆಗಳಲ್ಲಿ ಕೆಲವೊಬ್ರು ಮಾಡ್ಕೊತಾರೆ. ಕೆಲವೊಂದು ಪದಾರ್ಥಗಳನ್ನು ಕೆಲವ್ರು ಬಳಸ್ತಾರೆ, ಕೆಲವ್ರು ಬಳಸೋದಿಲ್ಲ. ಕೆಲವರು ಇಂಗು ಬಳಸ್ತಾರೆ, ಅರಿಶಿನ ಬಳಸ್ತಾರೆ, ಮತ್ತು ಸಾಸಿವೆ ಬಳಸ್ತಾರೆ ಕೆಲವೊಂದು ಮಠಗಳಲ್ಲಿ. ಹಾಗಾಗಿ ಆಯಾ ಮಠಕ್ಕೆ ಸಂಬಂಧಿಸಿದ್ದು ಸ್ನೇಹಿತರೆ, ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ನಾನು ಒಬ್ರಿಗಾಗಿ ಮಾಡೋದಕ್ಕಾಗೋದಿಲ್ಲ, ಎಲ್ಲರಿಗೋಸ್ಕರನೂ ನಾನು ವೀಡಿಯೋಸ್ನ ಮಾಡೋದು. ಮತ್ತು ಮಧ್ಯದಲ್ಲಿ ಸಹ ನಾನು ಅನಾವ್ರತದ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ. ವ್ರತ ಮಾಡದೇ ಇರೋರಿಗೆ ಯೂಸ್ ಆಗುತ್ತೆ. ಹಾಗಾಗಿ ನೋಡಿರಿ, ಪಡ್ಡುಗಳು ರೆಡಿ ಆಯಿತು. ಈ ಥರ ಮಾಡ್ಕೊಳ್ರಿ. ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ, ರುಚಿಯಾಗಿರುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನೀವು ಎಲ್ಲ ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ರಿ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ಕೊಡ್ರಿ, ತಿಂಡಿಗಳನ್ನ ತೋರಿಸ್ಕೊಡ್ರಿ ಅಂತ. ಹಾಗಾಗಿ ಈ ವಿಡಿಯೋ ಮಾಡಿದೆ. ಈಗ ಮೊನ್ನೆ ದ್ವಾದಶಿಲಿ ಅಡುಗೆಯಲ್ಲಿ ತೋರಿಸಿದ್ನಲ್ವ ಸಂಡಿಗೆ ಪುಡಿ ಮಾಡೋದು. ಕಡಲೆಬೇಳೆ ಬರೋದಿಲ್ಲ ಅನ್ನೋರು ತೊಗರಿಬೇಳೆಯಲ್ಲಿ ಸಹ ಮಾಡ್ಕೋಬೋದು. ಯಾಕಂದರೆ ತುಂಬ ಕಮೆಂಟ್ಸ್ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತಲ್ವ, ಹಾಗಾಗಿ ನಿಮ್ಗೆ ಯಾವ್ದು ಬರುತ್ತೆ ಅಂತ ಅನಿಸುತ್ತೋ ಅದನ್ನು ಮಾಡ್ಕೊಳ್ರಿ. ಬರೋದಿಲ್ಲ ಅಂದಿದ್ದು ಬಿಟ್ಬಿಡ್ರಿ. ಜೈತೀರ್ಥರ ಆರಾಧನೆ 15ನೇ ತಾರೀಕಿದೆ, ಮಂಗಳವಾರ. ಅದಾದಮೇಲೆ ಕಡಲೆಬೇಳೆ ಬಳಸೋರು ಬಳಸ್ಕೋಬೋದು. ಇವಾಗ ಯಾರು ಬಳಸ್ತಾ ಇದ್ದೀರೋ ಕಡಲೆಬೇಳೆ, ಅವ್ರಿಗೆ ಉಪಯೋಗ ಆಗುತ್ತೆ ಆ ವಿಡಿಯೋ. ಅಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ ವಿಷಯ. ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಕಮೆಂಟ್ಸ್ ಬಂತು ಕಡಲೆಬೇಳೆ ಬರೋದಿಲ್ಲ ರೀ ಅಂತ. ಉತ್ತರಾದಿ ಮಠದವರೇ ತುಂಬ ಜನ ಬಳಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಕೇಳಿಬಿಟ್ಟೆ ಹೇಳ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ, ಕಮೆಂಟ್ ಮಾಡಿದ್ದಕ್ಕೆ ನನಗೇನು ಬೇಸರ ಇಲ್ಲ. ಕೆಲವೊಂದು ವಿಷಯಗಳನ್ನು ಕೆಲವೊಬ್ಬರಿಂದ ತಿಳ್ಕೊಬೇಕಾಗುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಮತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.